ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಾನ್ ಸೀಟ್ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಅವರು ಅವಧಿ ಮುಗಿದ ನಂತರ ವಿಧಾನಸಭೆ ವಿಸರ್ಜನೆ ಆಗುತ್ತೆ, ಹೀಗಾಗಿ ಅವ್ರ ಸೀಟ್ ಖಾಲಿ ಆಗೇ ಆಗುತ್ತೆ. ಅದು ಮಿನಿಮಮ್ ಕಾಮನ್ ಸೆನ್ಸ್ ಅವ್ರಿಗೂ ಗೊತ್ತಿದೆ. ಆದ್ರೂ ಸುಮ್ಮನೆ ಹಠ, ಆ ಒಮ್ಮೊಂದು ಕೆಟ್ಟ ಹಠ. ಸೊ ಹಠಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಒಂದ್ ಕಡೆ. ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ಇವತ್ತು ಗೇಮ್ ಪ್ಲೇ ಮಾಡ್ತಾ ಇರೋದು ಸ್ಟಾಲಿನ್ ಅಲ್ಲ, ಅಥವಾ ಅಣ್ಣಾಮಲೈ ಅಲ್ಲ, ಅಥವಾ ಬೇರೆ ಬೇರೆ AIDMK ಲೀಡರ್ಸ್ ಅಲ್ಲ, ವಿಜಯ್ ಕೂಡ ಅಲ್ಲ. ಇವತ್ತು ಆಟ ಆಡ್ತಾ ಇರೋದು ಅಲ್ಲಿನ ರಾಜ್ಯಪಾಲರು ಇಷ್ಟು ಚಂದ ಆಟ ಆಡ್ತಾ ಇದ್ದಾರೆ ಅಲ್ಲಿ ಅಂತ ಅಂದರೆ ಇದು ಲೋಕಭವನವೋ ಅಥವಾ ಬಿಜೆಪಿಯ ಹಿತಾಸಕ್ತಿ ಉಳ್ಳಂತ ಬಿಜೆಪಿ ಆಫೀಸು ಅಂತ ನಾವಲ್ಲ, ತಮಿಳುನಾಡು ಜನ ಮಾತಾಡ್ತಾ ಇದ್ದಾರೆ. ನಾನಲ್ಲ, ತಮಿಳುನಾಡಿನ ಬಿಜೆಪಿಯ ಉಪಾಧ್ಯಕ್ಷೆಯಾದಂತಹ ಖುಷ್ಬು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ, ಬಿಡಿ ರಾಜ್ಯಪಾಲರೇ ಅಂತ. ಅಷ್ಟರ ಮಟ್ಟಿಗೆ ತಮಿಳುನಾಡಿನ ರಾಜ್ಯಪಾಲರು ಇಡೀ ಭಾರತದಾದ್ಯಂತ ಸಿಕ್ಕಾಪಟ್ಟೆ ಡಿಸ್ಕಷನ್ಗೆ ಒಳಗಾಗ್ತಾ ಇದ್ದಾರೆ. ಮೋಸ್ಟ್ಲಿ ಅವರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ, ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್ ಅವ್ರು ಕೊಡ್ತಾ ಇರೋದು ನೋಡ್ತಾ ಇದ್ರೆ.